ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನೊಳಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಶಬ್ದಗಳನ್ನು ನೋಡ್ರಿ. ಅದರೊಳಗೆ ಇಲ್ಲಿ ಒಂದಿಷ್ಟು ಪ್ರತ್ಯಯಗಳನ್ನು ಹಚ್ಚೋದ್ರ ಮುಖಾಂತರ ಅದನ್ನ ಸಿಂಗ್ಯುಲರ್ ಇದನ್ನ ಯಾವ ರೀತಿ ನಾವು ಪ್ಲೂರಲ್ ಆಗಿ ಮಾಡ್ಬೋದು ಅನ್ನೋದನ್ನ ನೋಡ್ರಿ. ಇಲ್ಲಿ ಒಂದಿಷ್ಟು ಪ್ರತ್ಯಯಗಳು ನೋಡ್ರಿ. ನೌನ್ಸ್ ಎಂಡಿಂಗ್ ವಿತ್ ನೋಡ್ರಿ, ನೌನ್ಸ್ ಎಂಡಿಂಗ್ ವಿತ್ ಎಸ್, ಎಸ್ ಎಚ್, ಡಬಲ್ ಎಸ್, ಸಿ ಎಚ್, ಓ, ಎಕ್ಸ್ ಫ್ರಾಮ್ ಪ್ಲೂರಲ್ ಬೈ ಅಡಿಂಗ್ ಇಎಸ್ ಟು ದ ಸಿಂಗ್ಯುಲರ್. ಅಂದ್ರೆ ಒಂದಿಷ್ಟು ಪ್ಲೂರಲ್ಗಳಿಗೆ ಏನು ಒಂದಿಷ್ಟು ನಾಮಪದಗಳಾದಂಥ ಪ್ಲೂರಲ್ಗಳಿಗೆ ನಾವು ಕೊನೆಯಲ್ಲಿ ಎಸ್, ಎಸ್ ಎಚ್, ಎಸ್ ಎಸ್, ಸಿ ಎಚ್, ಓ ಮತ್ತು ಎಕ್ಸ್ ಗಳನ್ನು ಹಚ್ಚಿದಾಗ ಏನಾಗ್ತದೆ, ನೇರವಾಗಿ ಅದು ಪ್ಲೂರಲ್ ಆಗಿ ಮಾರ್ಪಡೋದು ಅಂತ ಹೇಳ್ತಾರೆ. ಸಿಂಗ್ಯುಲರ್ ಅಂತ ಒಂದು ನಾಮಪದಕ್ಕೆ ನಾವು ಕೊನೆಯಲ್ಲಿ ಎಸ್, ಎಸ್ ಎಚ್, ಎಸ್ ಎಸ್, ಸಿ ಎಚ್, ಓ ಮತ್ತು ಎಕ್ಸ್ ಗಳನ್ನು ಹಚ್ಚಿದಾಗ ಅದೇನಾಗತ್ತೆ ಸಿಂಗ್ಯುಲರ್ ಇರುವಂಥ ಪದ ನೆಕ್ಸ್ಟ್ ಪ್ಲೂರಲ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡ ನೋಡ್ರಿ, ಎಸ್, ಎಸ್ ಎಚ್, ಎಸ್ ಎಸ್, ಸಿ ಎಚ್, ಓ, ಎಕ್ಸ್ ಗಳಿಂದ ಕೊನೆಗೊಳ್ಳುವ ಏಕವಚನಗಳು ಅಥವಾ ಸಿಂಗ್ಯುಲರ್ಗಳು ಇ ಎಸ್ ಪ್ರತ್ಯಯವನ್ನ ಸೇರಿ ಅವೇನಾಗ್ತವಪ್ಪ ಅಂದ್ರೆ ಬಹುವಚನ ಆಗ್ತಾವ. ಇ ಎಸ್ ಪ್ರತ್ಯಯ ಹಚ್ಬೇಕಂದ್ರೆ ಅಥವಾ ಇ ಎಸ್ ಪ್ರತ್ಯಯ ಬರ್ಬೇಕಂದ್ರೆ ಅಲ್ಲಿ ಕೊನೆಗೆ ಏನಿರ್ಬೇಕಂದ್ರೆ ಈ ಅಷ್ಟು ಪ್ರತ್ಯಯಗಳು ಇರ್ಬೇಕು. ಎಕ್ಸಾಂಪಲ್ ನೋಡ್ರಿ, ಸಿಂಗ್ಯುಲರ್ ಮತ್ತು ಪ್ಲೂರಲ್. ಸಿಂಗ್ಯುಲರ್ ಒಳಗ ಈ ಪ್ರತ್ಯಯ ಇಲ್ಲ. ಇದು ಯಾವಾಗ ಬರುತ್ತಪ್ಪ ಅಂದ್ರೆ ಕೊನೆಯಲ್ಲಿ ಯಾವ ಇರಬೇಕು ಪ್ರತ್ಯಯ, ಎಸ್ ಇರಬೇಕು ಅಥವಾ ಎಸ್ ಎಚ್ ಇರಬೇಕು, ಎಸ್ ಎಸ್ ಇರಬೇಕು ಅಥವಾ ಸಿ ಎಚ್ ಇರಬೇಕು, ಓ ಇರಬೇಕು ಅಥವಾ ಎಕ್ಸ್ ಇರಬೇಕು. ಒಂದು ಶಬ್ದದ ಕೊನೆಗೆ ಇದ್ರೆ ಮಾತ್ರ ಅಲ್ಲಿ ಏನಾಗ್ತದೆ ಪ್ರತ್ಯಯ ಇ ಎಸ್ ಪ್ರತ್ಯಯ ಬರುತ್ತೆ. ಎಲ್ಲೇ ಪ್ಲೂರಲ್ ಒಳಗೆ ನೆನಪು. ಸಿಂಗ್ಯುಲರ್ ಒಳಗೆ ಯಾವ್ದಾದ್ರು ಒಂದು ಪ್ರತ್ಯಯ ಇತ್ತಪ್ಪ ಅಂದ್ರೆ ಪ್ಲೂರಲ್ ಒಳಗೆ ಆಟೋಮೆಟಿಕ್ ಆಗಿ ಏನಕತಿ ಇ ಎಸ್ ಪ್ರತ್ಯಯ ಬರುತ್ತೆ. ಎಕ್ಸಾಂಪಲ್ ಅಷ್ಟು ನೋಡ್ರಿ, ಮ್ಯಾಚ್. ಮ್ಯಾಚ್ ಇಲ್ಲಿ ಏನಪ್ಪ ಅಂದ್ರೆ ಕೊನೆಯಲ್ಲಿ ಸಿ ಎಚ್ ಐತಿ, ಆಯ್ತಲ್ಲ ನೋಡ್ರಿ, ಸಿ ಎಚ್ ಐತಿ. ಹಂಗಾರೆ ಇಲ್ಲಿ ಪ್ರತ್ಯಯ ಬರ್ಬೇಕು ಅಂದ್ರೆ ಇ ಎಸ್ ಪ್ರತ್ಯಯ ಬಂದೈತಿ. ಮ್ಯಾಚ್, ಮ್ಯಾಚಸ್ ಹೌದಲ್ಲ, ಸಿ ಎಚ್ ಐತಿ, ಕೊನೆಗೆ ಇ ಎಸ್ ಪ್ರತ್ಯಯ ಬಂದೈತಿ. ನೆಕ್ಸ್ಟ್ ಬ್ರಾಂಚ್. ಬ್ರಾಂಚ್ ಕೊನೆಗೆ ಐತಿ ಸಿ ಎಚ್ ಐತಿ. ಇಲ್ಲಿ ಏನು ಬರ್ಬೇಕಂದ್ರೆ ಇ ಎಸ್ ಪ್ರತ್ಯಯ ಬ್ರಾಂಚಸ್, ಬ್ರಾಂಚ್, ಬ್ರಾಂಚಸ್. ನೆಕ್ಸ್ಟ್ ಕ್ಯಾಚ್. ಕ್ಯಾಚ್ ಯಾವ್ದು ಪ್ರತ್ಯಯ ಬರುತ್ತೆ ಸಿ ಎಚ್ ಐತಿ, ಅಂದ್ರೆ ಇಲ್ಲಿ ಏನು ಮಾಡ್ಬೇಕು ಎಸ್, ಕ್ಯಾಚಸ್. ನೆಕ್ಸ್ಟ್ ಬಾಕ್ಸ್. ಇಲ್ಲಿ ಏನೈತಿ ಲಾಸ್ಟ್ಗೆ ಎಕ್ಸ್ ಐತಿ. ಎಕ್ಸ್ ಏನಾಗತ್ತಿಲ್ಲ, ಇದು ಕೂಡ ಇ ಎಸ್ ಪ್ರತ್ಯಯ ಬರುತ್ತೆ. ಬಾಕ್ಸ್, ಬಾಕ್ಸಸ್. ನೆಕ್ಸ್ಟ್ ಫಾಕ್ಸ್. ಎಕ್ಸ್ ಪ್ರತ್ಯಯ ಐತಿ, ಕೊನೆಗೆ ಏನು ಮಾಡ್ಬೇಕಿಲ್ಲ ಇ ಎಸ್ ಪ್ರತ್ಯಯ ಫಾಕ್ಸಸ್. ನೆಕ್ಸ್ಟ್ ಟ್ಯಾಕ್ಸ್. ಕೊನೆಗೆ ಏನೈತಿ ಎಕ್ಸ್ ಐತಿ, ಎಕ್ಸ್ ಇದ್ರು ಕೂಡ ಪ್ಲೂರಲ್ ಒಳಗ ಇ ಎಸ್ ಪ್ರತ್ಯಯ ಬರುತ್ತೆ. ಟ್ಯಾಕ್ಸಸ್, ಟ್ಯಾಕ್ಸ್, ಟ್ಯಾಕ್ಸಸ್. ಬೆಂಚ್. ಬೆಂಚ್ ಸಿ ಎಚ್, ಬೆಂಚಸ್ ಇ ಎಸ್. ಇಲ್ಲಿ ಕೊನೆಗೆ ಸಿ ಎಚ್ ಐತಿ, ಅದಕ್ಕೆ ಪ್ಲೂರಲ್ ಒಳಗ ಇ ಎಸ್ ಪ್ರತ್ಯಯ ಬರುತ್ತೆ. ನೆಕ್ಸ್ಟ್ ಇಕೋ. ಓ ಬಂದದ ಲಾಸ್ಟ್, ಇಕೋ. ಓ ಇದ್ರು ಕೂಡ ಪ್ಲೂರಲ್ ಒಳಗ ಇ ಎಸ್ ಪ್ರತ್ಯಯ ಬರ್ತದೆ. ನೆಕ್ಸ್ಟ್ ಟೊಮ್ಯಾಟೊ. ಓ ಐತಿ, ಟೊಮ್ಯಾಟೊ ಓ ಪ್ರತ್ಯಯ ಐತಿ, ಕೊನೆಗೆ ಇ ಎಸ್ ಪ್ರತ್ಯಯ ಟೊಮ್ಯಾಟೋಸ್. ನೆಕ್ಸ್ಟ್ ಡ್ರೆಸ್. ಕೊನೆಯಲ್ಲಿ ಡಬಲ್ ಎಸ್ ಐತಿ, ಡಬಲ್ ಎಸ್ ಐತಿ, ಇದಕ್ಕೆ ಏನಕ್ಕೆ ಪ್ಲೂರಲ್ ಒಳಗ ಡ್ರೆಸ್ಸಸ್, ಇ ಎಸ್ ಪ್ರತ್ಯಯ ಬಂದೈತಿ. ನೆಕ್ಸ್ಟ್ ಬಸ್. ಕೊನೆಗೆ ಏನೈತಿ ಎಸ್ ಐತಿ, ಎಸ್ ಇದ್ದು ಕೂಡ ಪ್ಲೂರಲ್ ಒಳಗ ಇ ಎಸ್ ಪ್ರತ್ಯಯ ಬಂದೈತಿ. ಬಸ್, ಬಸ್ಸಸ್. ಮ್ಯಾಂಗೋ. ಮ್ಯಾಂಗೋ ಕೊನೆಯಲ್ಲಿ ಓ ಐತಿ, ಓ ಇದ್ರು ಕೂಡ ಕೊನೆಗೆ ಏನಾದ್ರೆ ಇ ಎಸ್ ಪ್ರತ್ಯಯ ಬರುತ್ತೆ. ಮ್ಯಾಂಗೋಸ್. ಹೀರೋ. ಹೀರೋ ಕೊನೆಯಲ್ಲಿ ಏನೈತಿ ಓ ಐತಿ, ಇಲ್ಲಿ ಪ್ರತ್ಯಯ ಏನಂತಂದ್ರೆ ಇ ಎಸ್ ಪ್ರತ್ಯಯ ಅಂದ್ರೆ ಹೀರೋಸ್. ನೆಕ್ಸ್ಟ್ ಗ್ಲಾಸ್. ಕ್ಲಾಸ್ ಡಬಲ್ ಎಸ್ ಐತಿ, ಕ್ಲಾಸಸ್. ಇಲ್ಲಿ ಕೂಡ ಡಬಲ್ ಎಸ್ ಐತಿ ಅಂದ್ರೆ ಕೊನೆಯಲ್ಲಿ ಇ ಎಸ್ ಪ್ರತ್ಯಯ ಬರುತ್ತೆ. ಈ ರೀತಿ ಯಾವ ಒಂದು ಸಿಂಗ್ಯುಲರ್ ಮುಂದೆ ಏನಾದ್ರೂ ಪ್ರತ್ಯಯ ಬಂದಪ್ಪ ಅಂದ್ರೆ ಪ್ಲೂರಲ್ ಒಳಗ ಆಟೋಮೆಟಿಕ್ ಆಗಿ ಇ ಎಸ್ ಪ್ರತ್ಯಯ ಸೇರ್ಕೊಳ್ತೈತಿ. ಇಲ್ಲಿ ಸಿಂಗ್ಯುಲರ್ ಇದ್ದಂತ ಏನಾಗ್ತೈತಿ ನೆಕ್ಸ್ಟ್ ಪ್ಲೂರಲ್ ಆಗಿ ಮಾರ್ಪಡ್ತೈತಿ. ಓಕೆ, ಇವತ್ತಿನ ಕ್ಲಾಸ್ನಾಗ ಇಷ್ಟ ಸಾಕ. ನಾಳೆ ಕ್ಲಾಸ್ನಾಗ ಬೇರೆ ಬಗ್ಗೆ